ನೆಲಮಂಗಲ ತಾಲೂಕಿನ ಗ್ರಾಮಸ್ಥರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಶಾಸಕ ಎನ್ ಶ್ರೀನಿವಾಸ್ ಸ್ಪಷ್ಟನೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾಧರನ ಪಾಳ್ಯದಲ್ಲಿ ಅಂಗನವಾಡಿ ಕೇಂದ್ರ, ಕಣೇಗೌಡನಹಳ್ಳಿ ಗ್ರಾಮದ ಘನತ್ಯಾಜ್ಯ ಘಟಕ ಮತ್ತು ಶ್ರೀ ಕೆಜಿ ಶ್ರೀನಿವಾಸಪುರ ಅಂಗನವಾಡಿ ಕೇಂದ್ರವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಕೃಷ್ಣಪ್ಪ, ಉಪಾಧ್ಯಕ್ಷರಾದ ಸಲೀಂ ಪಾಷಾ ಮತ್ತು ಸದಸ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಉದ್ಘಾಟನೆ ಮಾಡಿದರು. ವಿಶೇಷವೆಂದರೆ ಗಂಗಾಧರನ ಪಾಳ್ಯ, ಕಣೇಗೌಡನಹಳ್ಳಿ ಮತ್ತು ಕೆಜಿ ಶ್ರೀನಿವಾಸಪುರ ಗ್ರಾಮಸ್ಥರ ಮನವಿಯನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಲೀಂ ಪಾಷಾ, ಶಾಸಕರು ನಮ್ಮ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಕೆಜಿ ಶ್ರೀನಿವಾಸಪುರದಲ್ಲಿ ಬಿಎಂಟಿಸಿ ಬಸ್ಸುಗಳು ಸ್ಟಾಪ್ ನೀಡುವುದಿಲ್ಲ ಎಂದು ಗ್ರಾಮಸ್ಥರು ಮನವಿ ಮಾಡಿದಾಗ ಕೂಡಲೇ ಶಾಸಕರು ಬಿಎಂಟಿಸಿ ಬಸ್ ಅನ್ನು ನಿಲ್ಲಿಸಲು ಸೂಚನೆ ನೀಡಿದ್ದಾರೆ. ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿಯನ್ನು ಮಾಡಿಸಿಕೊಡುತ್ತೇನೆ ಎಂದು ಸಹ ಹೇಳಿದ್ದಾರೆ. ದೇವಸ್ಥಾನ ಕಟ್ಟಲು ಸಹಕರಿಸುತ್ತೇನೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಶಾಸಕರು ಪಡೆದಿರುವ ನಾವೇ ಪುಣ್ಯರು ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್, ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಸಾರ್ವಜನಿಕರಿಗೆ ಪಂಚಾಯಿತಿಯಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಎನ್ ಶ್ರೀನಿವಾಸ್ ಶಾಸಕರು ಇವತ್ತು ಬಂದು ಗಂಗಾಧರನ ಪಾಳ್ಯ 9:30 ಅಂಗನವಾಡಿ ಪೂಜೆ ಮಾಡಿಕೊಂಡಿದ್ರು. ಅದರ ಬಗ್ಗೆ ನಮ್ಮ ಪಿ ಡಿ ಅವರು ಆಮೇಲೆ ಮಾತಾಡ್ತಾರೆ ಯಾವಾಗ ಏನು ಅಂತ. ಆಮೇಲೆ ನಮ್ಮ ಕನ್ನಮಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಪಶ್ಚಿಮ ಘಟ್ಟ, ಅದು ಒಂದು ಉತ್ಪನ್ನ ಮಾಡಿದ್ರು. ಮತ್ತು ಮೂರನೇದು ಕೆಜಿ ಶ್ರೀನಿವಾಸಪುರ. ಇವತ್ತು ನಮ್ಮ ಮುಂದೆ ರಾಜ್ಯ ಅವರು ಈ ಊರು ಬೆಂಗಳೂರು ಇವತ್ತು ಅಂಗನವಾಡಿ ಒಂದು ಉದ್ಘಾಟನೆ ಮಾಡಿ ಶಾಸಕರು ತುಂಬ ಖುಷಿ ಆಗುತ್ತೆ. ನಮ್ಮ ಶಾಸಕರು ಬಂದು 1 ವರ್ಷ ಆತ ಬಂತು. 1,000 ಕೋಟಿ ಅನುದಾನ ತಂದು ಪ್ರತಿ ಊರಲ್ಲಿ ಅವರೇ ಓಡಾಡಿ ಸ್ವಂತ ಯಾವ ಊರಲ್ಲಿ ರೋಡ್ ಇಲ್ಲ, ಯಾವ ಊರಲ್ಲಿ ಅಂಗನವಾಡಿ ಇಲ್ಲ, ಸ್ಕೂಲ್ ಇಲ್ಲ, ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಅವರೇ ವಿಚಾರಿಸ್ಕೊಂಡು ಇವತ್ತು ಅವರು ಬಹಳ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ. ನಮಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 10-15 ವರ್ಷದಿಂದ ನಾವು ಶಾಸಕರು ನೋಡಿದ್ದೀವಿ ಮತ್ತು ಈ ಥರ ನಮ್ಮ ಶಾಸಕರು ಯಾವತ್ತೂ ನೋಡಿರಲಿಲ್ಲ. ಭಾಳ ಖುಷಿ ಆಗುತ್ತೆ. ಇದೇ ರೀತಿ ಇನ್ನು ಮುಂದೆ ಇನ್ನೂ ನಮಗೆ 3 ವರ್ಷ ಐತೆ ಮತ್ತು ಈ ನಮ್ಮ ನೆಲಮಂಗಲ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ನಾನು ನಮ್ಮ ಎನ್ ಶ್ರೀನಿವಾಸನ ಅವರ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ. ಇನ್ನೂ ಅವರಿಗೆ ಆ ದೇವರು ಶಕ್ತಿ ಕೊಡಲಿ ಅಭಿವೃದ್ಧಿ ಮಾಡೋಕ್ಕೆ. ಮತ್ತು ಹಾಗೆ ನಮ್ಮ ಕಾಂತರಾಜಣ್ಣನಿಗೂ ಈ ಥರ ಒಂದು ಒಳ್ಳೆ ಶಾಸಕರನ್ನ ನಮಗೆ ತಾಮನ್ ಕೊಟ್ಟವ್ರೆ. ಅವ್ರಿಗೂ ಸಹ ನಾನು ಧನ್ಯವಾದ ಕೊಟ್ಟು ಈ ನಮ್ಮ ಊರಿನವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಂಗಾಧರನಪಾಳ್ಯ, ಕಣೇಗೌಡನಹಳ್ಳಿ ಮತ್ತು ಕೇಶವಪುರ ಗ್ರಾಮದಲ್ಲಿ 2 ಅಂಗನವಾಡಿ ಮತ್ತು ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾನ್ಯ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅದನ್ನು ಚಾಲನೆ ನೀಡಿದ್ದಾರೆ. ಏನು ಇವತ್ತು ಕೆಜಿ ಶ್ರೀನಿವಾಸಪುರ ಮತ್ತು ಗಂಗಾಧರನಪಾಳ್ಯ ಇರ್ಬೋದು, ಆ ಅಂಗನವಾಡಿಗಳನ್ನ 15ನೇ ತಾಸು ಮತ್ತು ಗ್ರಾಮ ಪಂಚಾಯತಿ ನಿಧಿಯಿಂದ ಅದನ್ನು ನಿರ್ವಹಿಸಿರ್ತೀವಿ. ಅದೇ ರೀತಿ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಈಗಾಗಲೇ ನಾವು ಹಿಂದೆ ಗ್ರಾಮ ವಿಕಾಸ ಅನ್ನೋ ಒಂದು ಯೋಜನೆ ಮುಖಾಂತರ ಅದು ಸರ್ಕಾರದ ಅನುದಾನ ಆಗಿರ್ತದೆ. ಆ ಅನುದಾನನ ಗ್ರಾಮ ಪಂಚಾಯತಿಯಿಂದ ನಿರ್ವಹಿಸಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿರ್ತಾರೆ. ಇದನ್ನ ಗ್ರಾಮಸ್ಥರು ಮತ್ತು ಅಂಗನವಾಡಿಗೆ ಏನು ನಮ್ಮ ಮಕ್ಕಳು ಇದ್ದಾರೆ ಅವರು ಸಂಪೂರ್ಣವಾಗಿ ಅದನ್ನು ಉಪಯೋಗಿಸಬೇಕು ಅಂತ ಮತ್ತೆ ಸದ್ಬಳಕೆ ಮಾಡ್ಕೊಂಡು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ಬಳಸ್ಕೊಬೇಕು ಅಂತ ಶಾಸಕರು ಮನವಿ ಮಾಡಿರ್ತಾರೆ. ಅದೇ ರೀತಿ ನಾವೇನು ಇವತ್ತು ತ್ಯಾಜ್ಯ ವಿಲೇವಾರಿ ಘಟಕ ಇರ್ಬೋದು, ಅಂಗನವಾಡಿ ಇರ್ಬೋದು ಮತ್ತು ಮುಂತಾದ ಅಭಿವೃದ್ಧಿ ಕಾಮಗಾರಿಗಳು ಇರ್ಬೋದು, ಅವನ ಗ್ರಾಮ ಪಂಚಾಯಿತಿಯಿಂದ ಶಾಸಕರ ಅನುದಾನದಿಂದ ಮತ್ತು ಸರ್ಕಾರದ ಅನುದಾನ ನಿರ್ವಹಿಸಿರ್ತಕ್ಕಂಥ ಕಾಮಗಾರಿಗಳನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳಬೇಕು. ಇವತ್ತು ನಮ್ಮ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ನಗರಕ್ಕೆ ಹತ್ತಿರ ಆಗಿರೋದು, ಅಂದರೆ ಏನು ಟೌನ್ಗೆ ಹತ್ತಿರ ಆಗಿರ್ತಕ್ಕಂಥದ್ರಿಂದ ಎಲ್ಲ ಗ್ರಾಮಗಳಿಂದನೂ ಅತಿ ಹೆಚ್ಚಾಗಿ ಒಣಕಸ ಮತ್ತು ಹಸಿ ಕಸ ಬರ್ತಾ ಇದೆ. ಅದನ್ನು ಏನು ನಮ್ಮ SBM ಯೋಜನೆಯಡಿ ಹಸಿ ಕಸ ಮತ್ತು ಒಣಕಸನ ವಿಭಜನೆ ಮಾಡಿ ಹಸಿ ಕಸನ ಗೊಬ್ಬರವಾಗಿ ತಯಾರು ಮಾಡಿ ಮತ್ತು ಒಣಕಸನ ಅದನ್ನು ರೀಯೂಸ್ ಅಥವಾ ಪುನರ್ಬಳಕೆ ಮಾಡೋದಕ್ಕೆ ಏನೆಲ್ಲ ನಾವು ಕಾರ್ಯಕ್ರಮಗಳಿದೆ ಅಥವಾ
ಅಂಶಗಳಿದೆ ಅದನ್ನೆಲ್ಲ ಅಳವಡಿಸಿಕೊಂಡು ಹಸಿ ಕಸ ಮತ್ತು ಒಣ ಕಸನ ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಅದನ್ನು ಕಾರ್ಯನಿರ್ವಹಿಸಬೇಕು ಅಂತ ಹೇಳಕ್ಕೆ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.